ಈ ಅತೃಪ್ತ ಶಾಸಕರ ನಡೆನೆ ಸಾಕಷ್ಟು ಕುತೂಹಲವನ್ನ ಕೆರಳಿಸಿರುವಂತದ್ದು. ಅವರು ಬೆಂಗಳೂರಿಗೆ ಬಂದಿದ್ದಾರಾ, ರಾಜೀನಾಮೆಯನ್ನ ಕೊಡ್ತಾರಾ ಅಂತ. ಪೃಥ್ವಿರಾಜ್, ಇವತ್ತು ರೆಬಲ್ ಶಾಸಕರು ಬೆಂಗಳೂರಿಗೆ ಬರ್ತಾರೆ, ಬಂದು ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನ ಕೊಡ್ತಾರೆ. ಆ ನಿಟ್ಟಿನಲ್ಲಿ ಅಗತ್ಯವಾಗಿರತಕ್ಕಂಥ ಎಲ್ಲ ಸಿದ್ಧತೆಗಳನ್ನು ರೆಬಲ್ ಶಾಸಕರು ಮಾಡಿಕೊಂಡಿದ್ದಾರೆ ಅಂತಕ್ಕಂಥ ಮಾಹಿತಿ ಇದೀಗ ಲಭ್ಯವಾಗಿದೆ. ಆದ್ರೆ ಎಲ್ಲ ಶಾಸಕರ ಮೊಬೈಲ್ ಸ್ವಿಚ್ ಆಫ್ ಆಗಿರೋದ್ರಿಂದ ಅವರು ಯಾರ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ. ಹೀಗಾಗಿ ಬಿಜೆಪಿ ಮುಖಂಡರ ಒಂದು ನಿರ್ದೇಶನದ ಮೇಲೆಗೆ ಇವತ್ತು ಅವರು ಬಂದು ರಾಜೀನಾಮೆಯನ್ನು ಕೊಡ್ತಾರೆ ಅಂತಕ್ಕಂಥದ್ದು. ಇದೇ ಒಂದು ಸಂದರ್ಭದಲ್ಲಿ ಕಾಂಗ್ರೆಸ್ನ ಮುಖಂಡರು ಕೂಡ ಈ ಒಂದು ರೆಬಲ್ ಶಾಸಕರ ವಿರುದ್ಧ ಒಂದು ಸ್ಪೀಕರ್ಗೆ ಅನರ್ಹಗೊಳಿಸಿ ಇವರನ್ನ ಅಂತ ಹೇಳಿ ಅಂತಕ್ಕಂಥ ದೂರನ್ನು ಕೂಡ ಕೊಡ್ತಾರೆ ಅಂತಕ್ಕಂಥದ್ದು. ಅಂದ್ರೆ ಈ ದೂರಿ ಕೊಡೋಕ್ಕಿಂತ ಮುಂಚಿತವಾಗಿನೇ ಇವರು ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಒಂದು ವೇಳೆ ಸದನದಲ್ಲೂ ಪಾಲ್ಗೊಂಡ್ರು ಕೂಡ ಇವರು ಸರ್ಕಾರದ ವಿರುದ್ಧ ಕೂಡ ಒಂದು ಬಿಜೆಪಿಯನ್ನು ಹೋರಾಟವನ್ನು ಆರಂಭಿಸಿದೆ, ಆ ಹೋರಾಟಕ್ಕೆ ಸಪೋರ್ಟ್ ಮಾಡ್ತಾರೆ ಅಂತಕ್ಕಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಮತ್ತೊಂದೆಡೆ ಎಲ್ಲೋ ಒಂದ್ ಕಡೆ ಸದನದಲ್ಲಿ ಬಿಜೆಪಿಗೆ ಒಂದು ಸಪೋರ್ಟ್ ಮಾಡಿದೆ ಆದಲ್ಲಿ ಅಲ್ಲಿ ಸದನದಲ್ಲಿನೇ ಒಂದು ಸ್ಪೀಕರ್ ಅವರು ಇವರನ್ನ ಅಮಾನತ್ ಮಾಡಿ ಆದೇಶ ಹೊರಡಿಸತಕ್ಕಂಥ ಸಾಧ್ಯತೆ ಇದೆ. ಆ ಒಂದು ಭೀತಿಯಿಂದಾಗಿನೇ ಇವರು ಸದನದಲ್ಲಿ ಪಾಲ್ಗೊಳ್ಳೋಕ್ಕಿಂತ ಮುಂಚಿತವಾಗಿನೇ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇದೆ. ಆದ್ರೆ ಇನ್ನೂವರೆಗೂ ಕೂಡ ಇದರ ಬಗ್ಗೆ ಯಾವುದೇ ಒಂದು ಕನ್ಫರ್ಮೇಶನ್ ಸಿಗ್ತಾ ಇಲ್ಲ ಅಂತ ಹೇಳ್ಬೋದು. ಇದೇ ನಿಟ್ಟಿನಲ್ಲಿ ಇವರು ರಾಜೀನಾಮೆಯನ್ನು ಕೊಡದೇ ಇರಲಿ, ಕಾಂಗ್ರೆಸ್ ಮುಖಂಡರು ಇವರನ್ನ ಅನರ್ಹಗೊಳಿಸಿ ಅಂತಕ್ಕಂಥ ಒಂದು ದೂರನ್ನ ಸ್ಪೀಕರ್ಗಂತೂ ನೀಡೋದು ಗ್ಯಾರಂಟಿ ಅಂತಕ್ಕಂಥ ಮಾತುಗಳು ಕಾಂಗ್ರೆಸ್ ವಲಯದಿಂದ ಕೇಳಿ ಬರ್ತಾ ಇದೆ. ಪೃಥ್ವಿರಾಜ್, ಓಕೆ, ಥ್ಯಾಂಕ್ ಯು ಶ್ರೀನಿವಾಸ್ ಎಳಕಟ್ಟಿ ನಿಮ್ಮೆಲ್ಲ ಮಾಹಿತಿಗಾಗಿ.